ಸೊ ಇದು ವೇಸ್ಟ್ ಕ್ಲಾತ್. ಈ ಕ್ಲಾತ್ ಅಲ್ಲಿ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಪುಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಜಾಸ್ತಿ ವಿಡಿಯೋಸ್ ಅಲ್ಲೆಲ್ಲ ಹಂಗೆ ಹೇಳಿದ್ರು. ಸೊ ಲೆಟ್ ಮಿ ಟ್ರೈ. ಇಲ್ಲಿಂದ ವಾಟ್ ದ ಗೈಸ್, ಕ್ಯಾನ್ ಯು ಸಿ ದಿಸ್? ಇಷ್ಟು ಈಸಿನಾ? ಹಲೋ ಗೈಸ್, ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ವಿಡಿಯೋ. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಏನು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಅ ಸೆಕೆಂಡ್, ಲೆಟ್ ಮೀ ಫಿಕ್ಸ್ ದಿಸ್. ಓಕೆ 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 ಗೆಟ್ ದೇರ್ ಹಿಯರ್. ಸ್ವಲ್ಪ ಹೈಟಿಗೆ ಹೋಗೋಣ. ಅಡ್ಜಸ್ಟ್ಮೆಂಟ್ ಚೆಕ್. ಓಕೆ, ಬ್ಯಾಕ್ಗ್ರೌಂಡ್ ನಾಯ್ಸ್ ಜಾಸ್ತಿ ಇರುತ್ತೆ. ಗಿವ್ ಮಿ ಎ ಸೆಕೆಂಡ್. ಬ್ಯಾಕ್ಗ್ರೌಂಡ್ ನಾಯ್ಸ್ ಫಿಕ್ಸ್ ಮಾಡಿದ್ದಾಯಿತು. ಸೊ ಏನು ಮ್ಯಾಟ್ರ್ ಅಂದರೆ, ಏನು ಬಟ್ಟೆ ಬಿಚ್ಚಿಬಿಟ್ಟೆ ಅನ್ಕೊತಾ ಇದ್ದೀರಾ. ಸೊ ಲುಕ್ ಎಟ್ ದಿಸ್ ಇಸ್ ದ ಬಾಡಿ ಏರ್. ಓಕೆ, ಸೊ ನಾನು ಜಾಸ್ತಿ ಫೋಟೋಸ್ ತಗೊಳೋವಾಗ ನನಗೆ ಬಾಡಿ ಏರ್ಸ್ ತುಂಬ ಅಶೇಮ್ಡ್ ಆಗಿ ಕಾಣಿಸುತ್ತೆ. ಒಂದು ನಿಮಿಷ ಮರ್ತೋಗ್ಬಿಟ್ಟೆ. ಮೈಕ್ ಫಿಕ್ಸ್ ಮಾಡಿಬಿಡ್ತೀನಿ, ಇನ್ನೂ ಕ್ಲಿಯರ್ ಆಗಿ ಕೇಳಿಸುತ್ತೆ. ಈ ವ್ಲಾಗಲ್ಲಿ ನಾನು ಫಿಕ್ಸ್ ಮಾಡಿಬಿಟ್ಟು ಮಾತಾಡ್ತೀನಿ. ಓಕೆ, ಜಸ್ಟ್ ಅ ಸೆಕೆಂಡ್. ಇದಲ್ಲ, ಇದು ಫೈನ್, ಪರ್ಫೆಕ್ಟ್. ಸೊ ಈ ಐಫೋನ್ ತಗೊಂಡಿದ್ದರಿಂದ ಈ ಎಕ್ಸ್ಟ್ರಾ ಪಿನ್ ಒಂದು ಯೂಸ್ ಮಾಡಬೇಕಾಗುತ್ತೆ ಮೈಕ್ಗೋಸ್ಕರ. ಈಗ ನಿಮ್ಗೆ ಹೆಂಗೆ ಕೇಳಿಸ್ತಿದೆ ಅನ್ನೋದನ್ನ ನನಗೆ ತಿಳಿಸಿ. ಕೇಳಿಸ್ತಿದೆ ಅನಿಸುತ್ತೆ. ಓಕೆ, ಏನೇನೋ ಆಗೋಯ್ತು. ಓಕೆ, ಸೊ ಈಗ ಕರೆಕ್ಟಾಗಿ ಕೇಳಿಸ್ತಿದೆ ಅನಿಸುತ್ತೆ ನಿಮಗೆ. ಫೈನ್, ಬ್ಯಾಕ್ ಟು ದ ಟಾಪಿಕ್. ಸೊ ಈ ಥರ ಬಾಡಿ ಸ್ವಲ್ಪ ನಾವು ಗ್ರೂಮಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ನಾನು ಗ್ರೂಮಿಂಗ್ ಮಾಡ್ಕೊಳೋವಾಗ ಸೊ ಈ ಬ್ಲೇಡ್ಸಲ್ಲಿ ನಾನು ಶೇವ್ ಮಾಡ್ತಿದ್ದೆ, ಇದೆಲ್ಲ ಅಲರ್ಜಿಕ್ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಯಾವುದಾದ್ರೂ ಪ್ರಾಡಕ್ಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಸೊ ಅರ್ಬನ್ ಗಬ್ರು ಅನ್ನೋರು ಇದನ್ನು ಕಲಿಸಿದ್ದಾರೆ. ಪೇಡ್ ಪ್ರಮೋಷನ್ ಅಲ್ಲ, ನಾನು ಕಾಸು ಹಾಕಿ 1000 ರೂಪಾಯಿ ಇನ್ವೆಸ್ಟ್ ಮಾಡಿ ತಗೊಂಡಿರೋದು. ಈ ಪ್ರಾಡಕ್ಟ್ನ ನಾನೀಗ ಯೂಸ್ ಮಾಡ್ತೀನಿ. ರಿಸಲ್ಟ್ ಹೆಂಗಿದೆ ಅನ್ನೋದನ್ನ ನಿಮಗೆ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಸೊ ಲೆಟ್ಸ್ ಸ್ಟಾರ್ಟ್. ಏನು ಅಂತೀರಾ, ಮೈಕ್ ಎಲ್ಲಿಟ್ಕೊಳೋದಂತ ಗೊತ್ತಿಲ್ಲಪ್ಪ. ಜಸ್ಟ್ ಅ ಸೆಕೆಂಡ್, ಇದನ್ನು ಅನ್ಬಾಕ್ಸ್ ಮಾಡಿಬಿಡೋಣ. ಒಂದೆರಡು ಚಿಕ್ಕ ಬಾಕ್ಸ್ ಕಲಿಸೋದಕ್ಕೆ ಇವರು ಅದನ್ನು ಎಷ್ಟು ದೊಡ್ಡ ಬಾಕ್ಸಲ್ಲಿ ಹಾಕಿದ್ದಾರೆ ನೋಡಿ. ಸೊ ನೋಡ್ಕೊಳ್ಳಿ, ಬಾಕ್ಸ್ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ. ಬಾಕ್ಸ್ ಒಳಗಡೆ ಇದೆ ಪ್ರಾಡಕ್ಟ್. ಓಕೆ, ಒಂದು ಓಪನ್ ಆಗಿ ಬಂದಿದೆ ಅಷ್ಟೇ. ಸಿ, ದಿಸ್ ಇಸ್ ದ ಪ್ರಾಡಕ್ಟ್. ಓಕೆ, ಈ ಪ್ರಾಡಕ್ಟ್. ಸೊ ಈ ಪ್ರಾಡಕ್ಟ್ ನಿಮಗೆ ಆ ಸಿನಿಮ್ಯಾಟಿಕ್ ಸೀನ್ಸ್ ಎಲ್ಲ ಬರುತ್ತೆ, ನೋಡ್ಕೊಂಬನ್ನಿ. ಓಕೆ, ಸೊ ಈಗ ಇದನ್ನ ನಾವು ಯೂಸ್ ಮಾಡೋಣ. ಓಕೆ, ಎಲ್ಲ ಹಾಕ್ಕೊಳೋದು. ಅಷ್ಟೊಂದು ಕೂದಲಿದೆ ನಮ್ಗೆ, ಇಲ್ಲೇ ನಿಂತ್ಕೊಳ್ಳೋದು. ಓಕೆ, ಸೊ ಈ ಥರ ಇದೆಯಲ್ಲ. ಲೆಟ್ಸ್ ಸಿ ದಿಸ್. ಇದೆಲ್ಲಿ ನಿಂತ್ಕೊಂಡಿದೆ ಅಂತ ನೋಡಬೇಡಿ. ಸೊ ಇಟ್ ಈಸ್ ಆಲ್ಮೋಸ್ಟ್ ಸಿಟ್ಟಿಂಗ್ ಆನ್ ಮೈ ಓಕೆ, ಲೆಟ್ಸ್ ಯೂಸ್ ದಿಸ್. ಎರಡು ಆರ್ಡರ್ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ಐ ವಿಲ್ ಶೋ ಇಟ್ ಯು ಒನ್ ಬೈ ಒನ್. ಇಲ್ಲಿ ನೋಡಿ, ಈ ಥರ ಇದೆ. ಇಟ್ಸ್ ಏರ್ ರಿಮೂವಲ್ ಸ್ಪ್ರೇ. ಇದನ್ನ ಏನು ಮಾಡಬೇಕು ಅಂದರೆ, ಫಸ್ಟು ನಮ್ಮ ಬಾಡಿ ಮೇಲೆ ಕಂಪ್ಲೀಟಾಗಿ ಎಲ್ಲೂ ಕೂದಲಿದೆಯೋ ಆ ಜಾಗದಲ್ಲಿ ಸ್ಪ್ರೇ ಮಾಡ್ಕೊಬೇಕು. ಆಮೇಲೆ ಆ್ಯಂಟಿ ಗ್ರಾವಿಟಿಯಿಂದ ನಾವು ಪುಲ್ ಮಾಡಿದ್ರೆ, ಈ ಥರ ಒರೆಸಿದ್ರೆ ಕೂದಲೆಲ್ಲ ಹೋಗ್ಬಿಡುತ್ತಂತ. ಫಸ್ಟ್ ಕಂಡೀಷನ್ ಈ ಥರ ಇದೆ, ನೋಡ್ಕೊಳ್ಳಿ. ಓಕೆ, ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್. ಓಕೆ, ಲೆಟ್ಸ್ ಯೂಸ್. ತುಂಬಾ ತಣ್ಣಗಿದೆ. ಇಲ್ಲೇ ನನಗೆ ಜಾಸ್ತಿ ಕೂದಲಿರೋದು. ಸೊ ಫಸ್ಟು ಚೆಸ್ಟ್ ಜಾಗದಲ್ಲಿದೆ, ಅಲ್ಲಿ ಮಾತ್ರ ಹಾಕೊಂಡ್ಬಿಡ್ತೀನಿ. ಗೈಸ್, ಉರಿಯೋ ಸೆನ್ಸೇಷನ್ ಏನೋ ಕೇಳಿಸ್ತಿದೆ. ಓಕೆ, ಈಗ ಅಪ್ಲೈ ಮಾಡಿದ್ದಾಯ್ತು. ಈಗ ಇದನ್ನ 10 ಮಿನಿಟ್ಸ್ ಇದೇ ತರ ಬಿಡಬೇಕು ಅಂತ ಹೇಳಿದ್ದಾರೆ. ಸೊ 10 ಮಿನಿಟ್ಸ್ ನಾನೇನ್ ಮಾಡ್ತೀನಿ ಅಂದ್ರೆ, ಇಲ್ಲೊಂದು ಬುಕ್ ಇದೆ. ಈ ಬುಕ್ ನ ಎಕ್ಸಾಕ್ಟ್ ಆಗಿ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಇದೆ. ಓಕೆ, ಸ್ವಲ್ಪ ಉರಿಯೋ ತರ ಫೀಲ್ ಆಗ್ತಿದೆ. ಸೊ ಅಲ್ಲಿವರೆಗೆ ಒಂದು 5 to 10 ಮಿನಿಟ್ಸ್ ಐ ರೀಡ್ ದಿಸ್ ಬುಕ್
ಅಂಡ್ ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಅನ್ನೋದನ್ನ ನಾನು ಮತ್ತೆ ನಿಮಗೆ ಕವರ್ ಮಾಡ್ತೀನಿ. 2 minutes ಡೌನ್ ದ ಲೈನ್ ಇದೇ ತರ ಇದೆ, ಬಟ್ ನನಗೆ ಅದೊಂಥರ ಬರ್ನಿಂಗ್ ಸೆನ್ಸೇಷನ್ ಅನ್ನೋದು ಇದೆ. ಸೊ ಇಟ್ಸ್ ಕೈಂಡ್ ಆಫ್ ಬೆಟ್ ಬರ್ನಿಂಗ್ ಸೆನ್ಸೇಷನ್ ಅನ್ನೋದಿದೆ. ಸೊ ಎಲ್ಸಿ ಈ ಜಾಗದಲ್ಲಿಂದ ಈ ಸೆಂಟರ್ ಜಾಗ ಮಾತ್ರ ಅಪ್ಲೈ ಮಾಡಿದ್ದೀನಿ. ಈಗೊಂದು ವೇಸ್ಟ್ ಕ್ಲಾತ್ ನ ತಗೊಂಡು ಈ ತರ ಹಿಂದ್ಗಡೆಯಿಂದ ನಾವು ಪುಲ್ ಮಾಡಿದ್ರೆ ಸೊ ದಟ್ ಚೇಂಜಸ್ ಅಂತಂದ್ರೆ ಮೀನ್ ವೈಲ್ ನಾನು ಬುಕ್ ಓದ್ತಿದ್ದೀನಿ PCOS ಪ್ಲಾನ್ ಅಂತ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇದನ್ನ ಅಪ್ಲೈ ಮಾಡಿ ವೇಟ್ ಐ ವಿಲ್ ಟೇಕ್ ದಟ್. ಇದನ್ನ ಅಪ್ಲೈ ಮಾಡಿ ಎಕ್ಸಾಕ್ಟ್ ಆಗಿ 8 ಮಿನಿಟ್ಸ್ ಆಗಿದೆ. ಸೊ ಒಂಥರ ತುಂಬಾ ಡಾರ್ಕ್ ಆಗಿ ಆಗೋಗಿದೆ. ಸೊ ಯು ಕ್ಯಾನ್ ಸಿ ದಿಸ್ ಯಾವ ತರ ಆಗಿದೆ ಅಂತ. ಸೊ ನನ್ನ ಕೂದಲೆಲ್ಲ ಒಂಥರ ತುಂಬಾ ಡಾರ್ಕ್ ಆಗಿ ಕಾಣಿಸ್ತಿದೆ. ಸೊ ಅದ್ರಲ್ಲಿ ಜಾಗದಲ್ಲೂ ಅಪ್ಲೈ ಮಾಡಬೇಕು, ಬಟ್ ಅಪ್ಲೈ ಮಾಡಿಲ್ಲ. ಸೊ ಐ ಮೋಸ್ಟ್ಲಿ ಕೇರ್ ಫಾರ್ ಏನ್ ಹೇಳೋದು, ಸೊ ಐ ಕೇರ್ ಫಾರ್ ಮ್ಯಾನ್ಸ್ಕೇಪಿಂಗ್. ಸೊ ಮ್ಯಾನ್ಸ್ಕೇಪಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಕ್ಲೀನಾಗಿ ಇಟ್ಕೊಳೋದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಬಾಡಿ ಏರ್ ನನಗೆ ಇಷ್ಟನೇ ಆಗಲ್ಲ. ಸೊ ಐ ಡೂ ಮ್ಯಾನ್ಸ್ಕೇಪಿಂಗ್ ರೆಗ್ಯುಲರ್ಲಿ. ನಾನು ಒಂದು ಜಿಲೆಟ್ದು ನಾನ್ ಯೂಸಬಲ್ಲು ಮತ್ತು ಸೋಪು ಮತ್ತು ಶೇವಿಂಗ್ ಕ್ರೀಮ್ನೆಲ್ಲ ಹಾಕಿ ಸ್ಕ್ರಾಪ್ ಮಾಡ್ತಿದ್ದೆ. ಬಟ್ ಲೆಟ್ಸ್ ಗಿವ್ ಇಟ್ ಎ ಟ್ರೈ ಅಂತ ಇದನ್ನ ತಗೊಂಡೆ. ಸೊ ಅಪ್ಲೈ ಮಾಡಿ 10 ಮಿನಿಟ್ಸ್ ಆಗಿದೆ. ಸೊ ಎಷ್ಟು ಒಂಥರ ಡಾರ್ಕ್ ಕಲರ್ ಆಗಿಬಿಟ್ಟಿದೆ. ಯು ಕ್ಯಾನ್ ಸಿ ದ್ಯಾಟ್. ಸೊ ಇಷ್ಟು ಡಾರ್ಕ್ ಆಗಿದೆ. ಇಲ್ಲೆಲ್ಲ ಹಾಕಿಲ್ಲ ಫೇಸ್ಗೆಲ್ಲ. ಓಕೆ, ಆ್ಯಂಡ್ ನಾವು ಲೆಟ್ಸ್ ವೈಪ್ ಇಟ್ ಔಟ್ ಆ್ಯಂಡ್ ಲೆಟ್ಸ್ ಸಿ ವಾಟ್ ಇಟ್ ಗಾಟ್. ಇಲ್ಲಾಂದರೆ ಇನ್ನೂ ಒಂದು 2 ನಿಮಿಷ ಬಿಡೋಣ ಅಂತಿದ್ದೀನಿ. ನೋ ಪ್ರಾಬ್ಲಮ್, ಬಿಟ್ಟು ನೋಡೋಣ. ಜಸ್ಟ್ ಅ ಟ್ರೈ ತಾನೆ. ನೆಕ್ಸ್ಟು ಐ ವಿಲ್ ಯೂಸ್ ಇಟ್ ಆನ್ ಮೈ ಹ್ಯಾಂಡ್ಸ್ ಆ್ಯಂಡ್ ಆರ್ಮ್ ಪಿಟ್ಸಲ್ಲೂ ಯೂಸ್ ಮಾಡ್ತೀನಿ. ಎಲ್ಲದನ್ನು ಡಾಕ್ಯುಮೆಂಟ್ ಮಾಡ್ತೀನಿ. ಇಟ್ಸ್ ಕೈಂಡ್ ಆಫ್ ಅ ವ್ಲಾಗ್. ಓಕೆ, ಲೆಟ್ಸ್ ವೈಪ್ ಇಟ್ ಆಫ್. ಓಕೆ, ಈಗ ನಾನು ವೈಪ್ ಮಾಡ್ತೀನಿ. ಸೊ ಐ ಆಮ್ ಲುಕಿಂಗ್ ಫಾರ್ ಅ ಕ್ಲಾತ್. ಸೊ ಇದು ವೇಸ್ಟ್ ಕ್ಲಾತ್. ಈ ಕ್ಲಾತ್ ಅಲ್ಲಿ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಪುಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಜಾಸ್ತಿ ವಿಡಿಯೋಸ್ ಅಲ್ಲೆಲ್ಲ ಹಂಗೆ ಹೇಳಿದ್ರು. ಸೊ ಲೆಟ್ ಮಿ ಟ್ರೈ. ಇಲ್ಲಿಂದ ವಾಟ್ ದ ಗೈಸ್, ಕ್ಯಾನ್ ಯು ಸಿ ದಿಸ್? ಇಷ್ಟು ಈಸಿನಾ? ಓ, ಕಂಪ್ಲೀಟ್ ಆಗಿ ಬಂದ್ಬಿಡ್ತು. ಹೋಲಿ ಶಿಟ್. ನೋಡಿ ಎಷ್ಟಿದೆ ಇಲ್ಲಿಂದ. ಕೈಂಡ್ ಆಫ್ ಶಾಕಿಂಗ್. ನಾನು ಇದಕ್ಕೋಸ್ಕರ ಶೇವಿಂಗ್ ಎಲ್ಲ ಮಾಡ್ತಿದ್ದೆ. ಎಷ್ಟು ಕಷ್ಟ ಆಗ್ತಿತ್ತು. ದಿಸ್ ಇಸ್ ಅಮೇಸಿಂಗ್. ಆಪ್ಸ್ ಬರುತ್ತೆ. ನೆಕ್ಸ್ಟ್ ಆಪ್ಸ್ ಇಡಬೇಕು. ನೋಡಿ ಹೊಟ್ಟೆ ಇದೆ ಇಲ್ಲಿ. ವಾವ್, ಲಿಟ್ರಲಿ ವಾವ್. ಕರಗಿಸ್ಬಿಟ್ಟಿದೆ ಇದು. ಕೆನ್ ಯು ಸಿ ದ ಡಿಫರೆನ್ಸ್? ನೋಡಿ ಇಲ್ಲಿಂದ ಇಲ್ಲಿಗೆ ಒಂದೇ ಒಂದೇ ಇದರಲ್ಲಿ ನಾನು ಪುಲ್ ಮಾಡ್ತೀನಿ. ಯು ಕ್ಯಾನ್ ಜಸ್ಟ್ ಸಿ ಇಟ್ ಫ್ರಮ್ ದಿಸ್ ಪಾರ್ಟ್ ಟು ಟಾಪ್ ಎಂಡ್ಗೆ. ಲುಕ್ ಅಟ್ ದಟ್. ವಾವ್. ಹೋಲಿ ಶಿಟ್. Oh, bro, this is game changer, bro. Game changer ಪ್ರಾಡಕ್ಟ್ ಆಗಿದೆ ಬ್ರೋ ಇದು. ಶಿಟ್ ಮ್ಯಾನ್. ನಮ್ಮ ಅಮ್ಮ ಮನೆಗೆ ಬಂದ್ರೆ ನಾನು ಎತ್ಕೊಂಡು ಹೊಡಿತಾರೆ. ಇಲ್ಲ ಅಷ್ಟು ಗಲೀಜ್ ಮಾಡಿದ್ದೀನಿ. ಶಿಟ್. ಅದು ಕ್ಲಾತ್ ನನಗೆ ಸಿಗ್ಲಿಲ್ಲ. ಲೆಟ್ಸ್ ಗೋ ಫಾರ್ ಅನದರ್ ಕ್ಲಾತ್. ಸೊ ಹಿಂಗೋ ಇದನ್ನ ಒಗಿಬೇಕು. ಲೆಟ್ಸ್ ಗೋ ವಿತ್ ದ ಸಿ. ಇದನ್ನ ಕಂಪ್ಲೀಟ್ ಆಗಿ ವೈಪ್ ಆಗೋಯ್ತು. ಈಗ ಇಲ್ಲಿಂದ ಈ ಜಾಗನ ಅಟ್ ಅ ಟೈಮ್ ವೈಪ್ ಮಾಡ್ತೀನಿ ನೋಡಿ. ಸೋ ಸಿಂಪಲ್. ಗೇಮ್ ಚೇಂಜರ್ ಆಗಿದೆ ಇದು. ನಾನು ಏನೋ ತಗೊಂಡೆ ಯೂಸ್ ಮಾಡೋಣ ಅಂತ, ಬಟ್ ಐ ಲೆಫ್ಟ್ 8 ಮಿನಿಟ್ಸ್. ಬಟ್ ದಿಸ್ ಇಸ್ ಅಮೇಝಿಂಗ್. ನನಗೆ ಇಲ್ಲೆಲ್ಲ ಅಲರ್ಜಿ ಆಗೋಗ್ತಾ ಇತ್ತು ಇದನ್ನ ಯೂಸ್ ಮಾಡ್ತಾ ಇದ್ರೆ, ಬ್ಲೇಡಲ್ಲಿ ಯೂಸ್ ಮಾಡ್ತಿದ್ರೆ. ಸೊ ನಾವು ಇಟ್ಸ್ ಜಸ್ಟ್ ಅಷ್ಟೇ, ಮುಗೀತು. ವಾಟ್ ದ ಶಿಟ್ ಮ್ಯಾನ್. ಗೈಸ್ ಮುಗೀತು. ಆಪ್ಸ್ ಕಾಣಿಸ್ತಿದ್ಯಾ? ಅಷ್ಟೇ. ವಾವ್. ನಾನು ಇದಕ್ಕೋಸ್ಕರ ಎಷ್ಟು
ಇದು ಮಾಡ್ಕೊಂತ ಇದ್ದೆ ಗೊತ್ತಾ. ಈಗ ಹಿಂಗಿದೆ ಬಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಆದ ಒಂದು ಪ್ರಾಡಕ್ಟ್ ಇದು ನನಗೋಸ್ಕರ. ನಮ್ಮಂತ ನೋಡಿ, ಇಲ್ಲಿ ನಾನು ಕರೆಕ್ಟಾಗಿ ಅಪ್ಲೈ ಮಾಡಿಲ್ಲ ಅನ್ಸುತ್ತೆ. ಸೊ ಇಲ್ಲಿರೋ ಕೂದಲು ಬರ್ತಾ ಇಲ್ಲ. ನಾನು ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡುವಾಗ ಅಪ್ಲೈ ಮಾಡ್ಕೊತೀನಿ. ಬಟ್ ಇಟ್ಸ್ ಸೋ ನೈಸ್. ವಾವ್, ಬ್ಯೂಟಿಫುಲ್, ಕ್ಲೀನಾಗಿ ಬಂದ್ಬಿಟ್ಟಿದೆ. ನಾನು ಆ್ಯಕ್ಚುಲಿ ಶೇವ್ ಮಾಡ್ತಿದ್ದೆ, ತುಂಬ ಕಷ್ಟ ಆಗ್ತಿತ್ತು. ಆಫ್ಟರ್ ಶೇವ್ ಎಫೆಕ್ಟ್ಸು. ಅರ್ಬನ್ ಗಬ್ರು, ಯು ಗೇನ್ ಮೈ ಕಾನ್ಫಿಡೆನ್ಸ್ ಆ್ಯಂಡ್ ಡೆಫಿನೆಟ್ಲಿ ಐ ಯೂಸ್ ಯುವರ್ ಪ್ರಾಡಕ್ಟ್ ರೆಗ್ಯುಲರ್ಲಿ. ಈಗ ಏನು ಮಾಡೋದು, ಸೊ ಆರ್ಮ್ ಪಿಟ್ಸಲ್ಲಿದೆ, ಇಲ್ಲಿ ಹಾಕಬೇಕು, ಇಲ್ಲಿನೂ ಹಾಕಬೇಕು, ಆ್ಯಂಡ್ ಆರ್ಮ್ಸ್ ಕೂಡ ನಾನು ಹಾಕ್ಕೊತೀನಿ. Such a beautiful product. Definitely I'm gonna use this. So here it is. Try ಮಾಡಿ. It's working guys. ನಾನು ನಿಮ್ಮ ಮುಂದೆನೇ ವರ್ಕ್ ಮಾಡಿ ತೋರಿಸಿದ್ದೀನಿ. ಸೂಪರ್ ಬ್ರೋ. ಬಟ್ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಬರುತ್ತೆ. ಅಪಾರ್ಟ್ ಫ್ರಮ್ ದಟ್ ಇಟ್ ಡಸ್ ವಂಡರ್ ಬಡಿ. ಕೂಲ್. ಇದೇ ಥರ ಇನ್ನೂ ಜಾಸ್ತಿ ಡಿಫ್ರೆಂಟ್ ಆಗಿ ವಿಡಿಯೋಸ್ ಟ್ರೈ ಮಾಡ್ತಿರ್ತೀನಿ. ಸೊ ಏನೋ ಇದನ್ನ ಡಾಕ್ಯುಮೆಂಟ್ ಮಾಡಬೇಕು ಅಂದ್ಕೊಂಡೆ, ಡಾಕ್ಯುಮೆಂಟ್ ಮಾಡಿದೆ. ನೈಸ್, ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ನಾನು ತಮ್ಮನೇಲ್ಗೋಸ್ಕರ ಓಕೆ, ಈ ಥರ ಈ ಕಡೆ ಒಂದು ಬರುತ್ತೆ. ದಟ್ಸ್ ಇಟ್. ಬೈ, ಟೇಕ್ ಕೇರ್.